ಆದದ್ದು ನನಗೆ ಹೇಳಬೇಕಿತ್ತು. ಮತ್ತೆ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ, ಮತ್ತೆ ಮುಂದಿನ ಏಮ್ ಎಲ್ಲ ಏನು ಅಂತ? ನಾನು ಆ ದಿವಸ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಓದ್ತಿದ್ದೆ ಕಾಲೇಜ್ ಆದ ಮೇಲೆ ರಿವೈಸ್ ಮಾಡಲಿಕ್ಕೆ. ಮತ್ತು ಕಾಲೇಜಲ್ಲಿ ಅವರೆಂತ ಹೇಳಿಕೊಟ್ಟಿದ್ದು ಅದನ್ನು ಚಂದ ಮಾಡಿ ಓದ್ತಿದ್ದೆ. ಮುಂದೆ ನಾನು PCMC ತಗೊಂಡಿದ್ದೇನೆ, ಸೊ ಇಂಜಿನಿಯರ್ ಆಗಬೇಕಂತ ಆಸೆ. ಮತ್ತು ಉಳಿದಂಥ ಈ ಮುಂದೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಯಾವ ರೀತಿ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ? ಅವರ ಬೆಸ್ಟ್ ಮಾಡಿ, ಎಷ್ಟಾಗ್ತದೆ ಅಷ್ಟು ರಿವೈಸ್ ಮಾಡಿ, ಅಷ್ಟು ಪ್ರೆಷರ್ ತಗೊಳ್ಬೇಡಿ, ನೀವು ಎಷ್ಟಾಗ್ತದೆ ಅಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟೇ. ಸೊ ಇದಿಷ್ಟು ಅಮೂಲ್ಯ ಕಾಮತ್ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್. ನೋಡಿ, ಟಾಪ್ 1 ವಿಜ್ಞಾನ ವಿಭಾಗದಲ್ಲಿ ಟಾಪ್ 1 ಇರುವಂಥ ಅಮೂಲ್ಯ ಅವ್ರು ಮಾತನಾಡ್ತಾ ಇದ್ರು TV9 ಜೊತೆಗೆ. ಅವರಿಗೆ ಟೆಕ್ ಆಗಬೇಕು ಅಂತ, ಟೆಕ್ಕಿ ಆಗಬೇಕು ಅಂತ ಇಷ್ಟ ಅಂತೆ. ಎಂಜಿನಿಯರಿಂಗ್ ಯಾವುದನ್ನ ತಗೋಬೇಕು, ಆಯ್ಕೆಗಳಿದು ಯಾವುದು ಕೂಡ ಈಗಲೇ ಫೈನಲ್ ಆಗಿಲ್ಲ, ಬಟ್ ಎಂಜಿನಿಯರಿಂಗೇ ಮಾಡಬೇಕು, ಟೆಕ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಬೇಕು ಅನ್ನೋದು ಆಸೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಅವರ ಕಾಂಬಿನೇಷನ್ ನೋಡಿದ್ರೆ PCMB ಅಲ್ಲ, ದಕ್ಷಿಣ ಕನ್ನಡದ PU ಕಾಲೇಜ್ ವಿದ್ಯಾರ್ಥಿ ಇವರು. ಗಳಿಸಿರುವಂಥ ಅಂಕ ಆಗಲೇ ಹೇಳಿದ್ವಿ 599, 600ಕ್ಕೆ ಕೇವಲ 1 ಅಂಕ ಕಡಿಮೆ, ಅದು ಕೂಡ ವಿಜ್ಞಾನ ವಿಭಾಗದಲ್ಲಿ. ನಿಜಕ್ಕೂ ಸುಲಭವಾದಂಥ ಟಾಸ್ಕ್ ಅಲ್ಲ. ಅವ್ರುಗಳೇ ಹೇಳ್ತಾ ಇದ್ರು, ಅಮೂಲ್ಯ ಅವರೇ ಹೇಳಿರೋ ಪ್ರಕಾರವಾಗಿ ಪ್ರಿಪ್ರೇಟರಿಗಳು ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ. ಬಹುಶಃ ಅದೇ ಪ್ಯಾಟರ್ನ್ ಅನ್ನು ಮುಂದುವರಿಸಬೇಕು. ವಿದ್ಯಾರ್ಥಿಗಳಿಗೆ ವರ್ಷದ ಕೊನೆಯಲ್ಲಿ ಎಲ್ಲವನ್ನು ರಿವಿಷನ್ ಮಾಡಿಕೊಂಡು ಅದನ್ನ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ. ಈ ಹಿಂದಿನ ಸಿಸ್ಟಮ್ಗಳು ಹಾಗೆ ಇತ್ತು. ಬಟ್ ಇತ್ತೀಚೆಗೆ ಇರುವಂಥ ಎಜುಕೇಷನ್ ಸಿಸ್ಟಮ್ ಅನ್ನು ಗಮನಿಸಿದಾಗ ಪ್ರಿಪ್ರೇಟರಿಗಳು, ಮಿಡ್ ಟರ್ಮ್ಗಳು, ಟೆಸ್ಟ್ ಎಕ್ಸಾಮ್ಗಳು ಇವೆಲ್ಲ ಪ್ರತಿ 3 ತಿಂಗಳಿಗೆ 1 ತಿಂಗಳಿಗೆ ಎಕ್ಸಾಮ್ಸ್ಗಳು ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಸ್ಕೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಎಕ್ಸಾಮ್ಸ್ಗಳಿಲ್ಲ ಅಂತ ಹೇಳಿದಾಗ ಸಾಮಾನ್ಯವಾಗಿ ರಿವಿಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಹಾಗಾಗ್ತಿಲ್ಲ. ಮಾಡಿ ಫೈನಲಿ ಆದದ್ದು. ಅಮ್ಮ ಅಪ್ಪ ಸಹ ಯಾವಾಗ ವೆನ್ ಐ ಫೀಲ್ ಡೌನ್ ಅವ್ರು ತುಂಬ ಮೋಟಿವೇಟ್ ಮಾಡ್ತಿದ್ರು. ಅವರಿಂದಲೇ ಇದಾದದ್ದು ನನಗೆ ಹೇಳಬೇಕಿತ್ತು. ಮತ್ತೆ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ, ಮತ್ತೆ ಮುಂದಿನ ಏಮ್ ಎಲ್ಲ ಏನು ಅಂತ? ನಾನು ಆ ದಿವಸ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಓದ್ತಿದ್ದೆ ಕಾಲೇಜ್ ಆದ ಮೇಲೆ ರಿವೈಸ್ ಮಾಡಲಿಕ್ಕೆ. ಮತ್ತು ಕಾಲೇಜಲ್ಲಿ ಅವರೆಂತ ಹೇಳಿಕೊಟ್ಟಿದ್ದು ಅದನ್ನು ಚಂದ ಮಾಡಿ ಓದ್ತಿದ್ದೆ. ಮುಂದೆ ನಾನು PCMC ತಗೊಂಡಿದ್ದೇನೆ, ಸೊ ಇಂಜಿನಿಯರ್ ಆಗಬೇಕಂತ ಆಸೆ. ಮತ್ತು ಉಳಿದಂಥ ಈ ಮುಂದೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಯಾವ ರೀತಿ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ? ಅವರ ಬೆಸ್ಟ್ ಮಾಡಿ, ಎಷ್ಟಾಗ್ತದೆ ಅಷ್ಟು ರಿವೈಸ್ ಮಾಡಿ, ಅಷ್ಟು ಪ್ರೆಷರ್ ತಗೊಳ್ಬೇಡಿ, ನೀವು ಎಷ್ಟಾಗ್ತದೆ ಅಷ್ಟು ಬೆಸ್ಟ್ ಮಾಡಲಿಕ್ಕೆ ಅಷ್ಟೇ. ಸೊ ಇದಿಷ್ಟು ಅಮೂಲ್ಯ. ನೀವು ಗಮನಿಸ್ತಾ ಇರೋದು ಅಮೂಲ್ಯ ಕಾಮತ್ ಅವರ ದೃಶ್ಯ. ಯಾವ ರೀತಿಯಾಗಿ ಪೋಷಕರು ಸಂಭ್ರಮಿಸ್ತಾ ಇದ್ದಾರೆ ನೋಡಿ. ಎಸ್, ಅಮೂಲ್ಯ ಕಾಮತ್ ಅವರ ಮನೆಯ ಸಂಭ್ರಮ. ಇದು ಕಾಲೇಜಿನ ದೃಶ್ಯ, ಕ್ಷಮಿಸಿ. ಶಿಕ್ಷಕರೆಲ್ಲ ಇದ್ದಾರೆ, ಅವ್ರ ಜೊತೆಗೆ ಸಂಭ್ರಮಿಸ್ತಾ ಇದ್ದಾರೆ ಅಮೂಲ್ಯ ಕಾಮತ್ ಅವರು. ಶಿಕ್ಷಕರಿಗೂ ಕೂಡ ಇದು ಹೆಮ್ಮೆಯ ಕ್ಷಣ. ನಮ್ಮ ಕಾಲೇಜಿನ ವಿದ್ಯಾರ್ಥಿ, ನಾವು ಕಲಿಸಿದಂಥ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗ್ತಾರೆ, 599 ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಇದು ಶಿಕ್ಷಕರಿಗೆ. ಅವರ ಮುಖದಲ್ಲಿರುವಂಥ ನಗುನೇ ಹೇಳ್ತಾ ಇದೆ ಎಷ್ಟು ಖುಷಿ ಕೊಟ್ಟಿದೆ ಅವರಿಗೆ ಈ ರಿಸಲ್ಟ್ ಅನ್ನುವಂಥದ್ದು. ಅಮೂಲ್ಯಗೆ ಸಿಹಿಯನ್ನ ಹಂಚಿ ಬೊಕ್ಕೆಯನ್ನ ಕೊಟ್ಟು ಸಂಭ್ರಮಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ.